ಎತ್ತರ ಹೆಚ್ಚಿಸಬೇಕನ್ನೋ ಒಂದು ಭಾವನೆ. ಹೌದು, ಯಾಕಂದರೆ 5 ಊರಿನ ಸಂಪರ್ಕವನ್ನು ಕಡಿತ ಆಗಿದೆ. 5 ಊರು ಸಂಪರ್ಕ ಕಡಿತ, ಯಾಕಂದರೆ ಈ ಊರಿನ ಹೊಲಗದ್ದೆಗಳು ಆ ಊರಿನಲ್ಲಿದ್ದಾವೆ, ಆ ಊರಿನ ಹೊಲಗದ್ದೆಗಳು ಈ ಕಡೆ ಇದ್ದಾವೆ. ಎವ್ರಿ ಡೇ ಓಡಾಡುವಂಥ ಈ ಒಂದು ಸೇತುವೆ ಇವತ್ತು ಮುಳುಗಡೆ ಆಗಿರೋದ್ರಿಂದ, 10 ದಿನದಿಂದ ಮುಳುಗಡೆ ಆಗಿರೋದ್ರಿಂದ ಬಹಳಷ್ಟು ತೊಂದರೆ ಆಗಿದೆ. ಮೇಡಮ್, ಈ ಮಲಪ್ರಭಾ ನದಿಯಿಂದ ಜಲಾಶಯದಿಂದ ಒಂದಷ್ಟು ಜನ ನೀರು ಬಿಡುಗಡೆ ಮಾಡಿ ಅಂತಾರೆ, ಒಂದಷ್ಟು ಜನ ಬೇಡ ಅಂತಾರೆ. ಸೊ ಅದೊಂದು ಸಮಸ್ಯೆ ಇರುವಂಥದ್ದು. ನಾಳೆ ಮೀಟಿಂಗ್ ಕರೆದಿದ್ದೀನಿ, ನೀರು ಬಳಕೆದಾರರ ಸಲಹಾ ಸಮಿತಿಯ ಮೀಟಿಂಗನ್ನು ಕರೆದಿದ್ದೀನಿ. ಯಾಕಂದರೆ ಇದು ಮಲಪ್ರಭಾ ಬೇಸಿನ್ನ ಈ ಒಂದು ಡ್ಯಾಮ್ನ ಚೇರ್ಮನ್ ನಾನು ಆಗಿರೋದ್ರಿಂದ ನಾಳೆ ಮೀಟಿಂಗ್ ಮಾಡ್ತೀವಿ. ಡಿ ಸಿ ಅವ್ರಿಗೂ ಕೂಡ ಕರೆದಿದ್ದೀನಿ, ಈ ಸಂಘದವ್ರನ್ನೂ ಕರೆದಿದ್ದೀನಿ. ಮತ್ತು ಆ ಒಂದು ಡ್ಯಾಮ್ಗೆ ಸಂಬಂಧಪಟ್ಟಂಥ ಏನು ನಲ್ಗುಂದು, ನವಲ್ಗುಂದು, ಸೌದತ್ತಿ, ರಾಮದುರ್ಗ ಈ MLAಗಳಿಗೂ ಕೂಡ ಇಂಟಿಮೇಷನ್ ಕೊಟ್ಟಿದ್ದೀವಿ. ಈಗ ಪಶ್ಚಿಮ ಘಟ್ಟದಲ್ಲಿ ಭಾಳಷ್ಟು ಜೋರಾಗಿ ನೀರು ಬರ್ತಾ ಇರೋದ್ರಿಂದ ಒಳಹರಿವು ಜಾಸ್ತಿ ಇದೆ ನಮಗೆ. ಡ್ಯಾಮ್ಗೆ ಎವ್ರಿ ಡೇ ನೀರು ಏನು ಜಾಸ್ತಿ ಒಳಹರಿವು ಇರೋದ್ರಿಂದ ಈಗ ಏನು ಬರೀ ಇನ್ನು ಮಧುಕೂರವ್ರು ಎಲ್ಲಿದ್ದೀರಾ, ಬರೀ ಇನ್ನು 5-6 ಫೂಟ್ ಅಷ್ಟೇ ಬಂದರೆ ನಮಗೆ ಮಲಪ್ರಭಾ ಡ್ಯಾಮ್ ತುಂಬಿಡುತ್ತೆ. ಡ್ಯಾಮ್ ತುಂಬುವವರೆಗೂ ನಾವು ನೀರು ಬಿಡಲಿಲ್ಲ ಅಂತಂದರೆ ತೊಂದರೆ ಆಗುತ್ತೆ. ನೀವು ಹೇಳಿದ ನಿಜ, ಕೆಲವೊಂದು MLAಗಳು ಬಿಡು ಅಂತ ಹೇಳ್ತಾರೆ, ಕೆಲವೊಂದು MLAಗಳು ಬಿಡಬೇಡ ಅಂತ ಹೇಳ್ತಾರೆ. ಬಟ್ ನಾವು ಫುಲ್ ಕಂಪ್ಲೀಟ್ ಆದಮೇಲೆ ಒಮ್ಮೆನೇ ಇಲ್ಲಿ 20,000 ಕ್ಯೂಸೆಕ್ಸ್ ಒಮ್ಮೆಲೇ ಬಂದುಬಿಟ್ಟಂಗೆ 19th ಆ ರೀತಿ ಆಗಿತ್ತು. ಒಮ್ಮೆ ರಾಮದುರ್ಗ ಕಂಪ್ಲೀಟ್ ಮುಳುಗಿ ಹೋಗಿತ್ತು. ಸೊ ಹೀಗಾಗಿ ನಾವು ಎವ್ರಿ ಡೇ ಬಿಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಆದರೂ ಕೋಡ್ರೆಡ್ಡಿಯವರು ಹಾಗೆ ಹೇಳಿದ್ರು. ಬಟ್ ಒಂದು ಫ್ಲಡ್ ಬರುತ್ತೆ ಅನ್ನುವಂಥ ಒಂದು ಮುಂದಾಲೋಚನೆಯನ್ನು ಇಟ್ಕೊಂಡು ಎವ್ರಿ ಡೇ 1000-2000 ಕ್ಯೂಸೆಕ್ಸನ್ನು ನಾವು ಬಿಡ್ತಾ ಇದ್ದೀವಿ. ನೀವು ಮನೆ ಬಿದ್ದ ಕೆಲವೊಂದು ಕಡೆ ವಿಸಿಟ್ ಮಾಡಿದ್ರೆ ಇಂಜಿನಿಯರ್ಗಳು ವಾಸ್ತವ ವರದಿಯನ್ನು ಕೊಡ್ತಾ ಇಲ್ಲ ಅನ್ನೋದೊಂದು ಆರೋಪ ಇರುವುದು. ಅದು ನಿಜ. ಇವತ್ತು ಪ್ರಾಯಶಃ ನಾನು ಕಣ್ಣಿಂದ ನೋಡಿದ್ದು, ಇವತ್ತು ಹೇಳ್ತಾರೆ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣೀಕರಿಸು ಅಂತ ಹೇಳ್ತಾರೆ. ಹಾಗೆ ನಾನು ಇವತ್ತು ಸ್ವತಃ ಹೋಗಿ ಸ್ಪಾಟ್ ಮೇಲೆ ಮನೆ ಬಿದ್ದಿದ್ದನ್ನು ನೋಡಿದರೆ ಅವರು ರಿಪೋರ್ಟ್ ಕಳಿಸಿದ್ದಾರೆ 20% 30% ಭಾಗಶಃ ಅಂತ. ನನಗೆ ಕರಳು ಹಿಂಡಿ ಬಂದಂಗೆ ಆಗುತ್ತೆ. ಸರ್ಕಾರದಲ್ಲಿ ನಾವು ದುಡ್ಡಿದೆ ಕೊಡ್ರಿ ಅಂತ ನಾವು ಪದೇ ಪದೇ ರೆವಿನ್ಯೂ ಮಿನಿಸ್ಟರ್ ಆಗಲಿ, ಮುಖ್ಯಮಂತ್ರಿಗಳಾಗಲಿ, ಜಿಲ್ಲಾ ಉಸ್ತುವಾರಿಗಳಾಗಲಿ ನಾವು ಹೇಳುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಚಲೋ ಹೆಸರು ತರೋದು ಸರ್ಕಾರಿ ನೌಕರಸ್ಥರು, ಕೆಟ್ಟ ಹೆಸರು ತರೋದೂ ಅವರೇ. ಆದರೆ ಅವರು ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಹೃದಯವನ್ನು ಇಟ್ಕೊಂಡು, ಇದು ಕಟುಕರು ಅಂತ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಹ್ಯುಮ್ಯಾನಿಟಿ ಗ್ರೌಂಡ್ ಮೇಲೆ ಬಡವರ ಮನೆಗಳು ಬಿದ್ದಿದ್ದಾವೆ ಅಂತಂದರೆ, ಆದರೂ ನಮ್ಮ ಕಡೆ ಮಣ್ಣಿನ ಮನೆಗಳಿರ್ತವೆ, ಸಿಮೆಂಟ್ ಮನೆಗಳಿರೋದಿಲ್ಲ. ಅದನ್ನು ನಾನು ಕಣ್ಣಲ್ಲಿ ನೋಡಿದೆ. ಇವತ್ತು ಗಾಡಿಕೊಪ್ಪ ಗ್ರಾಮದಲ್ಲಿ, ಹಿರೇಟುಳಿ ಗ್ರಾಮದಲ್ಲಿ 2 ಮನೆಗಳು ಸಂಪೂರ್ಣವಾಗಿ ನೆಲಸಮ ಆದರೂ ಕೂಡ 30% 40% ಅಂತ PRD ಒಬ್ಬ ಇಂಜಿನಿಯರ್ ಹಾಕಿದ್ದಾನೆ. ಒಂದು ಕ್ಲಾಸ್ ತೊಗೊಂಡಿದ್ದೀನಿ. ಸಂಪೂರ್ಣವಾಗಿ ಮನೆ ಬಿದ್ದಿದೆ ಅಂತ ರಿಪೋರ್ಟ್ ಮಾಡಲಿಕ್ಕೆ ನಾನು ಸೂಚನೆ ಕೊಟ್ಟೆ. ಇಂಜಿನಿಯರ್ಗಳು ವಿಳಂಬ ಮಾಡ್ತಾರೆ, ಅಂದರೆ ಅವರು ರಿಪೋರ್ಟ್ ಕೊಟ್ಟ ಮೇಲೆ ಅದು ಸರ್ಕಾರಕ್ಕೆ ಹೋಗೋದು, ಆದರೆ ಬರೋದೇ ಇಲ್ಲ ಅನ್ನೋ ಒಂದು ಆರೋಪ. ಇಲ್ಲ, ಬಿಸಿಯನ್ನು ಮುಟ್ಟಿಸ್ತೀವಿ. ಯಾಕಂತಂದರೆ ಇಂಜಿನಿಯರ್ಗಳು ಇಂಟ್ರೆಸ್ಟ್ ತೊಗೊಳ್ಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಫ್ಲಡ್ ಬರುವಂಥ ಸಂದರ್ಭದಲ್ಲಿ, ಇಷ್ಟೊಂದು ಹೆವಿ ರೇನ್ಫಾಲ್ ಆಗುವಂಥ ಸಂದರ್ಭದಲ್ಲಿ 24/7 ಸರ್ಕಾರದ ಎಲ್ಲ ಮಷಿನರಿಗಳು ಜನರ ಸಹಾಯಕ್ಕೆ ನಾವು ಬರಬೇಕು. ಆ ಆದೇಶವನ್ನು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಎಲ್ಲರೂ ಪಾಲಿಸಬೇಕು ಅಂತ ಕಟ್ಟುನಿಟ್ಟಾಗಿ ಈಗಾಗಲೇ ಹೇಳಿದ್ದೀವಿ, ಇನ್ನೊಮ್ಮೆ ಹೇಳ್ತೀವಿ.